ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 12ನೇ ತಾರೀಕು ಸೂರ್ಯಗ್ರಹಣ ಇರುವುದರಿಂದ ಯಾವ ರಾಶಿಗೆ ಶುಭ ಫಲಗಳಿದೆ ಮತ್ತು ಯಾವ ರಾಶಿಗೆ ಅಶುಭ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಗಸ್ಟ್ 12, 2026ರಂದು ಸಂಭವಿಸಲಿರತಕ್ಕಂತಹ ಸೂರ್ಯಗ್ರಹಣ ಬಗ್ಗೆ ಇದೀಗ ಎಲ್ಲೆಡೆ ಕೂಡ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಇದರಿಂದ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ಯಾವ ರಾಶಿಯವರಿಗೆ ಯಾವ ರೀತಿಯ ಶುಭ ಫಲಗಳಿದೆ, ಅವರು ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಾಸಾ ಅವರ ಪ್ರಕಾರ ಇದು ಒಂದು ಸಂಪೂರ್ಣ ಹಂತದ ಒಂದು ಸೂರ್ಯಗ್ರಹಣ ಆಗಿರೋದ್ರಿಂದ ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಉತ್ತರ ರಷ್ಯಾ, ಸ್ಪೇನ್ ಹಾಗೂ ಪೋರ್ಚುಗಲ್ ಈ ಒಂದು ಸಣ್ಣ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತೆ. ಭಾರತದಿಂದ ಈ ಗ್ರಹಣವನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಈ ಒಂದು ಗ್ರಹಣ ಭಾರತದಲ್ಲಿ ಸಂಭವಿಸುತ್ತಾ ಇಲ್ಲ. ಈ ಒಂದು ಗ್ರಹಣವು ರಾತ್ರಿಯ ವೇಳೆಯಲ್ಲಿ ಸಂಭವಿಸುವುದರಿಂದ ಭಾರತಕ್ಕೆ ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಪರಿಣಾಮ ಬೀರುತ್ತಾ ಇಲ್ಲ. ಆದರೆ ವಿದೇಶದಲ್ಲಿರ್ತಕ್ಕಂತಹ ಕನ್ನಡಿಗರು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಫಲಗಳನ್ನು ಅವರು ನೋಡ್ತಾ ಇದ್ದಾರೆ ಅಂತ ಹೇಳೋದಾದರೆ, ಮೊದಲಿಗೆ ಮೇಷರಾಶಿಯವರಿಗೆ ಈ ಒಂದು ಗ್ರಹಣ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ ಅಂತ ನೋಡೋದಾದರೆ, ಈ ಒಂದು ವಿಶೇಷವಾಗಿ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಆತುರದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಯೋಚನೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ಇನ್ನು ಯಾವುದೇ ರೀತಿಯಾದಂತಹ ಹೊಸ ಅವಕಾಶ ಬಂದರೆ ಅದಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡ ನಂತರವೇ ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತೆ. ಇನ್ನು ವ್ಯಾಪಾರಸ್ಥರು ದೊಡ್ಡ ಒಂದು ಹೂಡಿಕೆಯನ್ನು ಮಾಡುವ ಬದಲು ಒಂದಕ್ಕೆ 2 ಬಾರಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಂದರ್ಭಗಳು ಎದುರಾಗುತ್ತೆ. ಆದ್ದರಿಂದ ದಯವಿಟ್ಟು ನೀವು ಆಡುವ ಮಾತಿನ ಮೇಲೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಆತರ ಬೇಡ, ಮತ್ತು ಯಾವುದೇ ರೀತಿಯಾದಂತಹ ಮಾತುಗಳನ್ನು ಆಡುವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ತುಂಬ ಉತ್ತಮವಾಗಿರುತ್ತೆ. ಅಂದರೆ ಈ ಒಂದು ಸೂರ್ಯಗ್ರಹಣ ಮೇಷರಾಶಿಯವರಿಗೆ ಅಷ್ಟೊಂದು ಶುಭ ಫಲವಾಗಿಲ್ಲ ಅಂತ ನಾವು ಹೇಳ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆಯಪ್ಪ ಅಂತಂದರೆ, ವೃಷಭ ರಾಶಿಯವರು ಈ ಒಂದು ಗ್ರಹಣದಿಂದ ಒಂದು ಅನುಕೂಲತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಹಣಕಾಸಿನ ವಿಷಯದಲ್ಲಿ ಹೊಸ ಹೊಸ ಅವಕಾಶಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಹಣಕಾಸಿನ ಒಂದು ಅವಕಾಶಗಳು ಅಂತಂದರೆ ಅವರಿಗೆ ಹಣಕಾಸನ್ನು ದುಡಿಯೋಕ್ಕೋಸ್ಕರ ಒಂದು ಅವಕಾಶಗಳು ಅಂತಕ್ಕಂಥದ್ದು ಇವರನ್ನು ಹುಡುಕಿ ಬರುತ್ತೆ. ಇನ್ನು ತುಂಬ ದಿನದಿಂದ ನೀವು ಯಾರಿಗಾದ್ರೂ ವ್ಯಕ್ತಿಗಳಿಗೆ ಸಾಲವನ್ನು ಕೊಟ್ಟಿರ್ತೀರಾ, ಆ ಒಂದು ಸಾಲ ನಿಮಗೆ ಬರೋದೇ ಇಲ್ಲ ಅಂತ ಸುಮ್ಮನಾಗಿರ್ತೀರ. ಆದರೆ ಈ ಒಂದು ಸಂದರ್ಭದಲ್ಲಿ ಆ ಕೊಟ್ಟಿರ್ತಕ್ಕಂಥ ಸಾಲಗಳೆಲ್ಲವೂ ಕೂಡ ಅವರೇ ಬಂದು ನಿಮಗೆ ವಾಪಸ್ಸು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮ ಒಂದು ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಸಿಗುವಂಥ ಸಂದರ್ಭಗಳು ಎದುರಾಗುತ್ತೆ. ಮತ್ತು ವ್ಯಾಪಾರಸ್ಥರಿಗೆ ಹೊಸ ಹೊಸ ಒಂದು ಕಾಂಟ್ರಾಕ್ಟ್ ಸಿಗುವಂಥದ್ದಾಗಿರಬಹುದು, ಹೊಸ ಹೊಸ ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು, ನಿಮ್ಮ ಒಂದು ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡುವಂತಹ ಸಂದರ್ಭಗಳು ಕೂಡ ನಿಮಗೆ ಎದುರಾಗುತ್ತೆ. ಆದರೆ ಒಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ನಿಮ್ಮ ಒಂದು ಆದಾಯವನ್ನು ಅನವಶ್ಯಕವಾಗಿ ಖರ್ಚುಗಳನ್ನು ಮಾಡುವುದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ಅವಶ್ಯಕತೆ ಇದ್ದರೆ ಮಾತ್ರ ಖರ್ಚುಗಳನ್ನು ಮಾಡೋದು ಉತ್ತಮ. ವೃಷಭ ರಾಶಿಯವರು ಈ ಒಂದು ಅವಧಿಯಲ್ಲಿ ಹಣಕಾಸಿನ ಯೋಜನೆಯನ್ನು ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಅಂದರೆ ವೃಷಭ ರಾಶಿಯವರಿಗೆ ಈ ಒಂದು ಗ್ರಹಣ ಅಂತಕ್ಕಂಥದ್ದು ಶುಭ ಫಲಗಳನ್ನು ಕೊಡ್ತಾ ಇದೆ. ಇನ್ನು 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ, ಈ ಒಂದು ಯಾವುದೇ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಆತರ ಬೀಳಬೇಡಿ. ಕೆಲಸದ ಒಂದು ಒತ್ತಡ ಜಾಸ್ತಿ ಆಗುತ್ತೆ, ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ಹಳೆಯ ಒಂದು ಯಾವುದೋ ವಿಷಯಗಳು ನೀವು ಮರ್ತೋಗಿರ್ತೀರ, ಆದರೆ ಅದೇ ವಿಷಯಕ್ಕೆ ಮತ್ತೆ ನಿಮ್ಮ ಒಂದು ಸಂದರ್ಭಗಳು ಎದುರಾಗಿ ಸ್ವಲ್ಪ ಕಷ್ಟಗಳನ್ನು ನೀವು ಎದುರಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನಲ್ಲಿ ಅನಗತ್ಯ ಖರ್ಚು ಮಾಡುವುದರಿಂದ ಸ್ವಲ್ಪ ನೀವು ಬಡ್ಜೆಟ್ಗಳನ್ನು ಮಾಡಿಕೊಳ್ಳಿ. ಅನವಶ್ಯಕ ಖರ್ಚುಗಳು ಬೇಡ. ಕುಟುಂಬದವರೊಂದಿಗೆ ಮಾತನಾಡುವ ಸಂದರ್ಭದಲ್ಲೂ ಕೂಡ ಮಾತಿನ ಮೇಲೆ ನಿಯಂತ್ರಣ ಇರಬೇಕು. ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತೆ. ಅಂದರೆ ಇಲ್ಲಿ ಮಿಥುನ ರಾಶಿಯವರಿಗೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಶುಭ ಫಲಗಳು ಇಲ್ಲ, ಮಾಧ್ಯಮಿಕ ಫಲಗಳಿದೆ ಅಂತ ಹೇಳ್ಬೋದು. ಇನ್ನು ಕಟಕ ರಾಶಿಯವರಿಗೆ ಯಾವ ರೀತಿ ಇದೆಯಪ್ಪ ಅಂತಂದರೆ, ಈ ಒಂದು ಗ್ರಹಣದ ಅವಧಿ ವಿಶೇಷವಾಗಿ
ಆಗಿದೆ ಅಂತ ನಾವು ಹೇಳ್ಬೋದು. ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಉತ್ತಮ ಉದ್ಯೋಗ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಬಹಳ ದಿನಗಳಿಂದ ನೀವು ಒಂದು ಬದಲಾವಣೆಗೋಸ್ಕರ ಕಾಯ್ತಾ ಇರ್ತೀರಾ. ಆ ಒಂದು ಬದಲಾವಣೆ ಸಂಭವಿಸುವಂತಹ ಕಾಲವೇ ಈ ಒಂದು ಗ್ರಹಣದ ನಂತರದ ಸಮಯ ಆಗಿರುತ್ತೆ. ಇನ್ನು ಹಣಕಾಸಿಗೋಸ್ಕರ ನೀವು ಕಷ್ಟಪಡ್ತಿರ್ತಕ್ಕಂಥ ಸಂದರ್ಭಗಳು ಕೂಡ ನಿಮಗೆ ಮುಗಿಯುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಒಳ್ಳೆಯ ಶುಭ ಸುದ್ದಿಗಳನ್ನು ಕೇಳ್ತೀರಾ. ವ್ಯಾಪಾರಸ್ಥರು ಕೂಡ ಹೊಸ ಹೊಸ ಪ್ಲ್ಯಾನ್ಸನ್ನು ಹಾಕ್ಬಿಟ್ಟು ನಿಮ್ಮ ಒಂದು ವ್ಯಾಪಾರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನೀವು ಯೋಜನೆಗಳನ್ನು ರೂಪಿಸ್ತೀರಾ. ಮತ್ತು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ನಿಮ್ಮ ಒಂದು ಮನೆಯ ಹಿರಿಯರ ಸಲಹೆಯನ್ನು ಪಡೆಯೋದು ತುಂಬ ಉತ್ತಮವಾಗಿರುತ್ತೆ. ಅಂದರೆ ಇಲ್ಲಿ ನಾವು ನೋಡ್ತಾ ಇರೋದು ಏನಂದರೆ ಕಟಕ ರಾಶಿಯವರಿಗೆ ಈ ಒಂದು ಗ್ರಹಣದಿಂದ ಶುಭ ಫಲಗಳೇ ಸಿಗ್ತಾ ಇದೆ. ಇನ್ನು ಸಿಂಹರಾಶಿಯವರಿಗೆ ಯಾವ ರೀತಿ ಇದಪ್ಪ ಅಂತಂದರೆ ಈ ಒಂದು ಗ್ರಹಣದ ವಿಚಾರದಲ್ಲಿ ವಿಶೇಷವಾದಂತಹ ಗಮನವನ್ನು ನೀಡಲಾಗುತ್ತೆ. ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಒಂದು ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ನಿಮಗೆ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗುತ್ತೆ. ಹೊಸ ಜವಾಬ್ದಾರಿಗಳು ನಿಮಗೆ ಬರುವಂಥ ಸಾಧ್ಯತೆ. ಉದ್ಯೋಗ ಬದಲಾವಣೆ ಮಾಡಬೇಕು, ಬೇರೆ ಜಾಬ್ನ ಚೇಂಜ್ ಮಾಡಬೇಕು ಅಂತಕ್ಕಂಥ ವ್ಯಕ್ತಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಬರ್ತಾ ಇರುತ್ತೆ. ಆದರೆ ಅಹಂಕಾರ ಮತ್ತು ಕೋಪದಿಂದ ಸಂಬಂಧಗಳಿಗೆ ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ಳಿ ನೀವು. ಇನ್ನು ಸಿಂಹರಾಶಿಯವರಿಗೆ ಒಂದು ಸಲಹೆ ಏನಪ್ಪ ಅಂತಂದರೆ ಅವಕಾಶಗಳನ್ನು ದಯವಿಟ್ಟು ಬಳಸ್ಕೊಳ್ಳಿ, ಆದರೆ ಆತುರದ ನಿರ್ಧಾರ ಬೇಡ. ಇದರಿಂದ ನಮಗೆ ಸಿಂಹರಾಶಿಯವರಿಗೂ ಕೂಡ ಈ ಒಂದು ಗ್ರಹಣದ ಸಂದರ್ಭ ಶುಭ ಫಲಗಳೇ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗರೂಕತೆಯಿರಬೇಕಾಗುತ್ತೆ. ಅನಗತ್ಯ ಖರ್ಚುಗಳನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಯಾರಿಗಾದರೂ ಹಣವನ್ನು ಕೊಡುವಾಗ ನೀವು ತುಂಬ ಯೋಚನೆ ಮಾಡಿ ಹಣವನ್ನು ಕೊಡಿ. ಯಾಕೆಂದರೆ ಕೊಟ್ಟಿರುವ ಹಣ ಬರುವಂಥ ಸಾಧ್ಯತೆ ವಾಪಸ್ಸು ಇಲ್ಲ. ಅದಕ್ಕೋಸ್ಕರ ಯಾರಿಗೂ ಕೂಡ ಸಾಲವನ್ನು ಕೊಡುವಂಥ ಸಂದರ್ಭ ಬೇಡ. ಇನ್ನು ಉದ್ಯೋಗದಲ್ಲಿ ಕೆಲಸದ ಒತ್ತಡ ಕೂಡ ಹೆಚ್ಚಾದರೂ ಕೂಡ ನಿಮ್ಮ ಒಂದು ಪರಿಶ್ರಮದಿಂದ ನಿಮ್ಮ ಒಂದು ಪರಿಸ್ಥಿತಿಯನ್ನು ನೀವು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ. ಕುಟುಂಬದ ವಿಚಾರದಲ್ಲಿ ಸಲಹೆಗಳನ್ನು ನೀವು ಪಡ್ಕೋಬೇಕಾಗುತ್ತೆ. ಹಣಕಾಸು ಮತ್ತು ದಾಖಲೆಗಳನ್ನು ತುಂಬ ಜಾಗರೂಕತೆಯಿಂದ ನೀವು ಇಟ್ಕೋಬೇಕಾಗುತ್ತೆ. ಕನ್ಯಾ ರಾಶಿಗೆ ಈ ಒಂದು ಗ್ರಹಣದ ನಂತರ ಅಷ್ಟೇನು ಒಳ್ಳೆಯ ಫಲಗಳು ಕಾಣಿಸ್ತಾ ಇಲ್ಲ. ಮಾಧ್ಯಮಿಕ ಫಲಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ತುಲಾ ರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದರೆ ಈ ಒಂದು ರಾಶಿಯವರಲ್ಲಿರ್ತಕ್ಕಂಥ ಸಂಬಂಧಿಕರು ಮತ್ತು ವೃತ್ತಿ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸುತ್ತೆ. ಮತ್ತು ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ವ್ಯಾಪಾರಸ್ಥರಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಆಪರ್ಚುನಿಟಿ ಕುರಿತು ನಿಮಗೂ ಒಂದು ಚರ್ಚೆ ನಡೆದಿರುತ್ತೆ. ಆದರೆ ಕುಟುಂಬದಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಖಂಡಿತವಾಗಿ ಓದಿ ಆನಂತರ ನೀವು ಸಹಿ ಹಾಕಬೇಕಾಗುತ್ತೆ. ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಈ ಒಂದು ತುಲಾರಾಶಿಯವರಿಗೆ ಈ ಒಂದು ಗ್ರಹಣದ ನಂತರ ಶುಭ ಫಲಗಳು ಕಾಣಿಸ್ತಾ ಇದೆ. ಹೊಸ ಅವಕಾಶಗಳು ಬರುತ್ತೆ, ಅದನ್ನು ನೀವು ಗ್ರ್ಯಾಬ್ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಬೆಳವಣಿಗೆಗಳು ಮತ್ತು ಅವಕಾಶಗಳು ಸಿಗುತ್ತೆ. ಮತ್ತು ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಜವಾಬ್ದಾರಿಗಳು ನಿಮಗೆ ಬರುವಂಥ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಮತ್ತು ಯಾವುದಾದ್ರೂ ಒಂದು ಕಸ್ಟಮರ್ಸ್ನ ನಿಮಗೆ ಒಳ್ಳೆಯ ಒಂದು ಕಾಂಟ್ಯಾಕ್ಟ್ ಸಿಗುವಂಥ ಸಂದರ್ಭ ಹೆಚ್ಚಾಗುತ್ತದೆ. ಹಣಕಾಸಿನಲ್ಲಿ ನಿಧಾನವಾಗಿ ಸುಧಾರಣೆಯನ್ನು ಕಾಣ್ತೀರಾ. ಆದರೆ ಯಾರ ಮಾತನ್ನು ಕೂಡ ಸಂಪೂರ್ಣವಾಗಿ ನಂಬಿ ನೀವು ಹಣವನ್ನು ಹೂಡಿಕೆ ಮಾಡಬೇಡಿ. ಅವಕಾಶಗಳು ಬರ್ತಾ ಇದೆ, ನೀವು ಅದನ್ನು ಬಳಸ್ಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥ ದಾಖಲೆಗಳ ಬಗ್ಗೆ ನೀವು ಹುಷಾರಾಗಿಟ್ಕೊಳ್ಳಿ. ಅಂದರೆ ಇಲ್ಲಿ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಈ ಗ್ರಹಣ ಅಂತಕ್ಕಂಥದ್ದು ಶುಭ ಫಲಗಳನ್ನು ಕೊಡ್ತಾ ಇದೆ. ಇನ್ನು ಧನುರಾಶಿಯವ್ರಿಗೆ ಯಾವ ರೀತಿ ಇದೆಪ್ಪ ಅಂದರೆ ದೊಡ್ಡ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತುಂಬ ಎಚ್ಚರಿಕೆ ವಹಿಸ್ಕೊಳ್ಳಿ. ಉದ್ಯೋಗ ಬದಲಾವಣೆ ಮಾಡ್ತಾ ಇದ್ದೀರಾ, ಎಲ್ಲ ಯೋಚನೆ ಮಾಡಿ ನೀವು ನಿರ್ಧಾರ ತೆಗೆದುಕೊಳ್ಳಿ. ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದರಲ್ಲೂ ಕೂಡ ದೊಡ್ಡದಾಗಿ ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ನೀವು ಇನ್ವೆಸ್ಟ್ ಮಾಡಿ. ಪ್ರಯಾಣ ಮಾಡುವವರು ಯೋಜನೆಯನ್ನು ಮಾಡಿಕೊಂಡು ಪ್ರಯಾಣ ಮಾಡೋದು ಉತ್ತಮ ಇರುತ್ತೆ. ಯಾವುದೇ ರೀತಿ ಪ್ಲಾನಿಂಗ್ ಇಲ್ಲದೇ ನೀವು ಪ್ರಯಾಣ ಮಾಡೋಕ್ಕೆ ಹೋಗಬೇಡಿ. ಕುಟುಂಬದೊಂದಿಗೆ ಸಣ್ಣ ಸಣ್ಣ ವಿಚಾರಗಳು ಕೂಡ ದೊಡ್ಡದಾಗದಂಗೆ ನೋಡಿಕೊಳ್ಳಿ. ವಿದ್ಯಾರ್ಥಿಗಳಲ್ಲಿ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇಲ್ಲೂ ಕೂಡ ಒಂದು ಧನುಸು ರಾಶಿಯವರಿಗೆ ಮಾಧ್ಯಮಿಕ ಫಲಗಳೇ ಸಿಗ್ತಾ ಇದೆ. ಇನ್ನು ಮಕರ ರಾಶಿಯವರಿಗೆ ಯಾವ ರೀತಿ ಇದಪ್ಪ ಅಂದರೆ ಇಂದು ಕೆಲಸದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಹೆಚ್ಚಿನ ಸಮಯವನ್ನು ನೀವು ಅಲ್ಲಿ ಕೊಟ್ಟು ನೀವು ಉದ್ಯೋಗಗಳನ್ನು ಮಾಡಬೇಕಾಗಿರೋ ಸಂದರ್ಭ. ಹಳೆಯ ಸಾಲಗಳು ಮತ್ತು ಹಣದ ಬಾಕಿ ವಿಚಾರಗಳಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ಒಂದು ಸಹಾಯ ಅಂತಕ್ಕಂಥದ್ದು ತುಂಬ ಅವಶ್ಯಕವಾಗಿರುತ್ತೆ. ಇಲ್ಲಿ ಪರಿಶ್ರಮ ನಿಮ್ಮದು ಮುಂದುವರಿತಾ ಹೋಗುತ್ತೆ, ಆದರೆ ಫಲಿತಾಂಶ ನಿಧಾನವಾಗಿ ಇರುತ್ತೆ. ಆದ್ದರಿಂದ ನೀವು ಈ ಒಂದು ರಾಶಿಯವರಿಗೆ ಮಧ್ಯಮಿಕ ಫಲಗಳೇ ಕಾಣಿಸ್ತಾ ಇದೆ. ಇನ್ನು ಕುಂಭರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ
ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತೀರಾ, ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಪಡಿತೀರಾ ಮತ್ತು ವ್ಯಾಪಾರದಲ್ಲಿ ಒಳ್ಳೆ ಟೆಕ್ನಾಲಜಿಗಳನ್ನು ಬಳಸಬೇಕು ಅಂತ ನೀವು ಯೋಚನೆಯನ್ನು ಮಾಡ್ತೀರಾ. ಆದರೆ ಹಣಕಾಸಿನ ವಿಚಾರದಲ್ಲಿ ರಿಸ್ಕ್ ತಗೊಳ್ಳುವ ಮೊದಲು ಯಾರಾದರೂ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಿಂದ ನೀವು ಸಲಹೆಗಳನ್ನು ಪಡ್ಕೊಳ್ಳೋದು ತುಂಬ ಉತ್ತಮವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಸ್ನೇಹಿತರೊಂದಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ಈ ಕುಟುಂಬ ರಾಶಿಯವರಿಗೆ ಇದು ಒಂದು ಶುಭ ಫಲ ಅಂತಲೇ ಹೇಳ್ಬೋದಾಗುತ್ತೆ. ಇನ್ನು ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನ ರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಈ ಒಂದು ಹಣಕಾಸಿನ ಅವಧಿ ಅಂತಕ್ಕಂಥದ್ದು ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರುವಂಥದ್ದು. ಹಳೆಯ ಸಮಸ್ಯೆಗಳಿಗೆ ನಿಮಗೆ ಒಂದು ಪರಿಹಾರ ಅಂತಕ್ಕಂಥದ್ದು ಸಿಗುವುದಕ್ಕೆ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರ್ತವೆ. ವ್ಯಾಪಾರಸ್ಥರು ಹೊಸ ಯೋಜನೆಯನ್ನು ಅಂದರೆ ಹೊಸ ಒಂದು ಪ್ಲಾನಿಂಗನ್ನು ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತೀರಾ. ಆದರೆ ನಿಮ್ಮ ಆರೋಗ್ಯ ಮತ್ತು ವಿಶ್ರಾಂತಿ ಸ್ವಲ್ಪ ಟೈಮ್ನ ಕೊಡಿ ಮತ್ತು ನಿಮಗೆ ಬರ್ತಕ್ಕಂತಹ ಫಲ ನಿಜವಾಗಿಯೂ ಕೂಡ ಬರುತ್ತೆ, ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಷ್ಟೇ. ಇನ್ನು ಯಾವ ರಾಶಿಗೆ ಹೆಚ್ಚು ಶುಭ ಫಲಗಳು ಅಂತ ನಾವು ನೋಡೋದಾದರೆ, ಒಟ್ಟಾಗಿ ಹೇಳೋದಾದರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ ಮತ್ತು ಮೀನ ರಾಶಿಯವರಿಗೆ ಈ ಒಂದು ಗ್ರಹಣ ಅಂತಕ್ಕಂಥದ್ದು ಶುಭ ಫಲಗಳನ್ನು ಕೊಟ್ಟರೆ, ಉದ್ಯೋಗ, ಹಣಕಾಸು, ಹೊಸ ಒಂದು ಅವಕಾಶಗಳ ವಿಚಾರದಲ್ಲಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಈ ಒಂದು ರಾಶಿಯವರಿಗೆ ಬರ್ತಾ ಇದೆ. ಮತ್ತು ಯಾವ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಪ್ಪ ಅಂದರೆ, ಮೇಷ, ಮಿಥುನ, ಕನ್ಯಾ, ಧನಸ್ಸು ಈ ಒಂದು ರಾಶಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥ ಸಂದರ್ಭ ಇರುತ್ತೆ. ಆಗಸ್ಟ್ 12 ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸೋದಿಲ್ಲ. ಭಾರತದ ಒಂದು ಸಮಯ ರಾತ್ರಿ ಇರುತ್ತೆ, ಅದಕ್ಕೋಸ್ಕರ ಆದ್ದರಿಂದ ಭಾರತದಲ್ಲಿ ಇದರ ಬಗ್ಗೆ ಏನೂ ಕೂಡ ಅಷ್ಟೊಂದು ನೀವು ಒಂದು ಸೂತಕ ಇದ್ರ ಬಗ್ಗೆ ಏನು ಫಾಲೋ ಮಾಡಬೇಕು ಅಂತ ಏನೂ ಕೂಡ ಇಲ್ಲ. ಈ ಒಂದು ಆಗಸ್ಟ್ 12ನೇ ತಾರೀಕು ನಮ್ಮ ದೇಶದಲ್ಲಿ ಯಾವ ರೀತಿ ಸೂರ್ಯಗ್ರಹಣ ಇಲ್ಲದೆ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾವು ಮಾಡಿಕೊಳ್ಳುವಂತಹ ಸಂಪ್ರದಾಯಗಳು ಏನು ಕೂಡ ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಒಂದು ವಿಷಯದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.